ಪತ್ರೊಡೆ ಮಾಡಲಿಕ್ಕೆ ಒಂದು 5-6 ಕೆಂಪು ಮೆಣಸು, ಸ್ವಲ್ಪ ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಕಾಳು, ಹುಣಸೆ ಹುಳಿ, ಕಲ್ಲುಪ್ಪು, ಅರಿಶಿನ ಹುಡಿ, ಮೆಂತೆಕಾಳು, ಇಷ್ಟು ಐಟಮ್ ಬೇಕು. ಆಮೇಲೆ ಸ್ವಲ್ಪ ಒಂದು ತುಂಡು ಬೆಲ್ಲ. ಕಾಯಿ ಹಾಕಿ ಇದನ್ನು ಚೆನ್ನಾಗಿ ರುಬ್ಬಿಕೊಳ್ಬೇಕು. ಅದಾದಮೇಲೆ ಕುಚ್ಚಲಕ್ಕಿ, ನೆನೆಸಿಟ್ಟ ಕುಚ್ಚಲಕ್ಕಿ, ಆಮೇಲೆ ಈಗ ಅಷ್ಟೇ ರುಬ್ಬಿಕೊಂಡ ಮಸಾಲೆ ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸಿಲಿ ಚೆನ್ನಾಗಿ ರುಬ್ಬಿಕೊಳ್ಬೇಕು. ಈ ಥರ ಕೆಸುವಿನ ಎಲೆನ ನಾವು ಯೂಸ್ ಮಾಡ್ತೇವೆ ಪತ್ರೊಡೆ ಮಾಡಲಿಕ್ಕೆ. ಇದರಲ್ಲಿ ಅಯನ್ ಅಂಶ ಜಾಸ್ತಿ ಇರ್ತದೆ. ಈ ಥರ ಸಣ್ಣದಾಗಿ ಇದನ್ನು ಹೆಚ್ಚಿಕೊಳ್ಬೇಕು. ಬಾಳೆಲೆನ ಈ ಥರ ಬಾಡಿಸ್ಕೊಳ್ಬೇಕು, ಚೆನ್ನಾಗಿ ಡ್ರೈ ಮಾಡ್ಕೊಳ್ಬೇಕು ಅದನ್ನು. ಕಡ್ದಿರುವ ಮಸಾಲೆಗೆ ಈ ಥರ ಕಟ್ ಮಾಡ್ಕೊಂಡಿರುವ ಕೆಸವಿಲೆಣ್ಣೆಯನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಬಾಳೆ ಎಲೆಯಲ್ಲಿ ಇದನ್ನು ಮಿಡ್ಲಲ್ಲಿ ಹಾಕಿ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಳ್ಬೇಕು. ಆಮೇಲೆ ಚೆನ್ನಾಗಿ ಇದನ್ನು ಮಡಚಬೇಕು ಜಾಗ್ರತೆಯಾಗಿ. ಸ್ಟೀಮಲ್ಲಿ ಚೆನ್ನಾಗಿ ಒಂದು 3/4 ಗಂಟೆ ಅಷ್ಟೊತ್ತು ಬೇಯಿಸಬೇಕು. ಬೆಂದಮೇಲೆ ಹೀಗೆ ಖಾಲಿ ಕೂಡ ತಿನ್ಬೋದು, ಇಲ್ಲಾಂದರೆ ಚಟ್ನಿ ಸಾಂಬಾರು ಹಾಕಿ ಕೂಡ ತಿನ್ಬೋದು, ಇಲ್ಲಾಂದರೆ ಉಪ್ಪು ಕರಿ ಅಥವಾ ಬೆಂದಿ ಅಂತ ಹೇಳ್ತೇವೆ ಹಾಗೆ ಸಹ ಮಾಡಿ ತಿನ್ಬೋದು. ಈಗ ನೆಕ್ಸ್ಟ್ ನಾವು ಬೆಂದಿ ಹೇಗೆ ಮಾಡೋದು ಅಂತ ರೆಸಿಪಿ ತೋರಿಸ್ತೇವೆ. ಸಣ್ಣ ಸಣ್ಣ ಪೀಸಸನ್ನು ಕಟ್ ಮಾಡಿಕೊಳ್ಬೇಕು. ಎಣ್ಣೆ, ಕೆಂಪು ಮೆಣಸು ಒಗ್ಗರಣೆಗೆ ಹಾಕಲಿಕ್ಕೆ, ಸ್ವಲ್ಪ ಸಾಸಿವೆ, ಇದು ಸಿಡಿತಾ ಇರುವಾಗ ಸ್ವಲ್ಪ ಕರಿಬೇವು ಹಾಕಬೇಕು. ಆಮೇಲೆ ತುರಿದಿರುವ ಕಾಯಿ, ಜೀರಿಗೆ, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸಿಲಿ ರುಬ್ಕೊಳ್ಬೇಕು. ರುಬ್ಬಿದ ಮಿಕ್ಸ್ನ ಒಗ್ಗರಣೆಗೆ ಹಾಕಿ ಸ್ವಲ್ಪ ನೀರು ಹಾಕಿ ಒಂದು ಕುದಿ ಬರುವಲ್ಲಿವರೆಗೂ ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಒಂದು ತುಂಡು ಬೆಲ್ಲ ಹಾಕಬೇಕು. ಸ್ವಲ್ಪ ಉಪ್ಪು. ಇದು ಒಂದು ಕುದಿ ಬಂದಮೇಲೆ ಕಟ್ ಮಾಡಿರುವ ಪತ್ರೊಡೆ ಪೀಸಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು.